ಯಾವುದೇ ಮನುಷ್ಯನ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಆಗಿರುವುದಿಲ್ಲ. ಪರಿಸ್ಥಿತಿಗಳು ಬದಲಾಗುತ್ತೆ. ಆದ್ದರಿಂದ ಮನುಷ್ಯ ಧೈರ್ಯ ಕಳೆದುಕೊಳ್ಳಬಾರದು. ಕೋಪ ಕೆಟ್ಟದ್ದು, ಆದರೆ ಅದನ್ನು ಎಲ್ಲಿ ಬೇಕು ಅಲ್ಲಿ ತೋರಿಸಲೇಬೇಕು. ಇಲ್ಲದಿದ್ದರೆ ತಪ್ಪು ಮಾಡಿದವನು ತಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಅರಿತುಕೊಳ್ಳುವುದಿಲ್ಲ ಮತ್ತು ಯಾವಾಗಲೂ ನಿಮ್ಮೊಂದಿಗೆ ಅದೇ ರೀತಿ ವರ್ತಿಸುತ್ತಾನೆ. ನಮ್ಮ ಬದುಕಿನಲ್ಲಿ ಇಂತಹ ಇಬ್ಬರು ಸ್ನೇಹಿತರು ಇರಬೇಕು. ಶಸ್ತ್ರ ಎತ್ತದೆ ಗೆಲುವು ತರುವ ಕೃಷ್ಣ, ಸೋಲು ನಿಶ್ಚಿತವಾಗಿದ್ರೂ ಕೈ ಬಿಡದ ಕರ್ಣ. ಕೆಲವು ಸಮಸ್ಯೆಗಳಿಗೆ ತಕ್ಷಣವೇ ಉತ್ತರ ಸಿಗೋದಿಲ್ಲ ಮತ್ತು ಪರಿಹಾರವೂ ಸಿಗೋದಿಲ್ಲ. ಸಮಯವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸಮಯ ಬರುವವರೆಗೆ ಕಾಯುವ ತಾಳ್ಮೆ ಇರಬೇಕಷ್ಟೆ. ಕಾಲಾಯ ತಸ್ಮೈ ನಮಃ. ಒಂದು ಬೀಜವು ಶಬ್ದವಿಲ್ಲದೆ ಬೆಳೆಯುತ್ತೆ, ಆದರೆ ಮರವು ದೊಡ್ಡ ಶಬ್ದದಿಂದಲೇ ಬೀಳುತ್ತೆ. ವಿನಾಶಕ್ಕೆ ಶಬ್ದವಿದೆ, ಆದರೆ ಸೃಷ್ಟಿ ಶಾಂತವಾಗಿದೆ. ಇದು ಮೌನದ ಶಕ್ತಿ. ಮೌನವಾಗಿ ಬೆಳೆಯಿರಿ. ಲೋಪ ದೋಷಗಳನ್ನು ಕೆದಕುತ್ತಿದ್ರೆ ತಪ್ಪು ಅಡೆತಡೆಗಳು ಹೆಚ್ಚಾಗಬಹುದು. ಒಳ್ಳೆಯದರ ಬಗ್ಗೆ ಚಿಂತಿಸಿ, ಒಳ್ಳೆಯದೇ ಆಗುತ್ತೆ. ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ರು ನೋಡುವವರ ದೃಷ್ಟಿಯೇ ಸರಿ ಇಲ್ಲದಿದ್ರೆ ನೀವು ಮಾಡಿದ್ದೆಲ್ಲ ತಪ್ಪೆ. ಸರಿ ಎಂದು ಆ ಕ್ಷಣಕ್ಕೆ ಅನಿಸಿದ ಕೆಲವು ನಿರ್ಧಾರಗಳು ತಪ್ಪಾಗಬಹುದು. ತಪ್ಪು ಎಂದು ನಿರ್ಧರಿಸಿದ ಕೆಲವು ನಿರ್ಧಾರಗಳು ಸರಿಯಾಗಬಹುದು. ಕಾಲ ಕೊಡುವ ಉತ್ತರ ಬಲ್ಲವರು ಯಾರು? ನಾವು ಯಾರನ್ನು ಕಳೆದುಕೊಂಡರೂ ಬದುಕಬಹುದು, ಆದರೆ ನಮ್ಮನ್ನು ನಾವೇ ಕಳೆದುಕೊಂಡರೆ ಬದುಕಲು ಸಾಧ್ಯವಿಲ್ಲ. ಒಳ್ಳೆಯ ದಿನ ಯಾವತ್ತೂ ಬರಲ್ಲ, ಯಾಕೆಂದ್ರೆ ಕೆಟ್ಟ ದಿನ ಅಂತ ಯಾವುದೂ ಇರಲ್ಲ. ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧವಾಗಿ ನಿಂತರೂ ಒಬ್ಬಂಟಿಯಾಗಿ ನಿಲ್ಲುವ ಸಾಹಸ ಮಾಡಿ. ಆದರೆ ಸತ್ಯ ಧರ್ಮದ ಪರವಾಗಿರಿ. ನಿಮ್ಮ ಜೊತೆ ಪರಮಾತ್ಮನೇ ನಿಲ್ಲುತ್ತಾನೆ. ನಿಮ್ಮಲ್ಲಿ ನಂಬಿಕೆ ಅನ್ನೋದಿದ್ರೆ ಕಲ್ಲಲ್ಲೂ ಕೂಡ ಭಗವಂತನ ದರ್ಶನವಾಗುತ್ತೆ. ಆದರೆ ನಿಮ್ಮಲ್ಲಿ ನಂಬಿಕೆ ಇಲ್ಲವಾದ್ರೆ ಭಗವಂತ ಎದುರಿಗೆ ಬಂದರೂ ಕೂಡ ನಿಮಗೆ ಕಾಣಿಸೋದಿಲ್ಲ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ರೆ ಬೇರೆಯವರ ಶಾಪವು ಆಶೀರ್ವಾದವಾಗುತ್ತೆ. ಯಾರು ನಿಮ್ಮನ್ನು ಕುಗ್ಗಿಸಬೇಕು ಎಂದುಕೊಳ್ಳುತ್ತಾರೋ ಅಂಥವರು ಸಂಬಂಧಗಳನ್ನು ನಿಭಾಯಿಸೋದಿಲ್ಲ. ಯಾರು ತಮ್ಮಂತೆ ನಿಮ್ಮನ್ನು ಸಮಾನವಾಗಿ ನೋಡುತ್ತಾರೋ ಅವರಲ್ಲಿ ಯಾವುದೇ ಸ್ವಾರ್ಥವಿರುವುದಿಲ್ಲ. ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧವಾಗಿ ನಿಂತರೂ ಒಬ್ಬಂಟಿಯಾಗಿ ನಿಲ್ಲುವ ಸಾಹಸ ಮಾಡಿ. ಆದರೆ ಸತ್ಯ ಧರ್ಮದ ಪರವಾಗಿರಿ. ನಿಮ್ಮ ಜೊತೆ ಪರಮಾತ್ಮನೇ ನಿಲ್ಲುತ್ತಾನೆ. ನಿಮ್ಮನ್ನು ನೋಯಿಸಿದ ವ್ಯಕ್ತಿಗಳನ್ನು ಕ್ಷಮಿಸದೇ ಇದ್ರೂ ಪರವಾಗಿಲ್ಲ, ಆದರೆ ನಿಮ್ಮ ಬೆಲೆ ತಿಳಿಯಬೇಕೆಂದ್ರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ. ಮುಂದೆಂದೂ ಅವರು ನಿಮ್ಮ ಕಣ್ಣೀರಿಗೆ ಕಾರಣರಾಗದಂತೆ ನೋಡಿಕೊಳ್ಳಿ ಮತ್ತು ನೋವು ಕೊಟ್ಟವರಿಗೆ ನಸು ನಕ್ಕಿ ಇದನ್ನು ಹೇಳಿ, ನಿನಗೆ ನಾನೇನು ಮಾಡೋದಿಲ್ಲ, ಯಾಕೆಂದ್ರೆ ನಾನು ಬಿಟ್ಟರೂ ನಿನ್ನ ಕರ್ಮಗಳು ನಿನ್ನನ್ನು ಬಿಡುವುದಿಲ್ಲ ಎಂದು. ಜೀವನ ಇರುವುದೇ ಎರಡೇ ದಿನ. ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಎಲ್ಲವನ್ನೂ ತಿಳಿದಿದ್ದು ತಿಳಿಯದಂತಿರಬೇಕು. ಹಾಗೆ ತನ್ನಲ್ಲಿ ಎಷ್ಟಿದ್ರೂ ಏನಿಲ್ಲದಂತೆ ಬದುಕಬೇಕು. ಕೆಟ್ಟ ಸಮಯ ಬಂದಾಗ ಭಯಪಡಬಾರದು, ಒಳ್ಳೆಯ ಸಮಯ ಬಂದಾಗ ದಾರಿ ತಪ್ಪಬಾರದು. ವೈರಿಗಿಂತಲೂ ಹತೋಟಿ ಇಲ್ಲದ ಮನಸ್ಸು ಹೆಚ್ಚು ಕೆಡುಕನ್ನು ಉಂಟು ಮಾಡುತ್ತೆ. ಆದ್ದರಿಂದ ಮನಸ್ಸಿನ ಒಡೆಯರಾಗಿ ಗುಲಾಮರಾಗಬೇಡಿ. ಸುಮ್ಮನೆ ಕೂತು ಯೋಚಿಸಿದ್ರೆ ಏನೂ ಪ್ರಯೋಜನವಿಲ್ಲ. ಎದ್ದು ಕೆಲಸ ಮಾಡಿದ್ರೆ ನಿನ್ನ ಜೀವನ ಉದ್ಧಾರ ಆಗುವುದು. ಧನಾತ್ಮಕ ಮನಸ್ಸು ಎಲ್ಲ ತರಹದ ಅವಕಾಶವನ್ನು ಕಂಡುಕೊಳ್ಳುತ್ತೆ. ನಕಾರಾತ್ಮಕ ಮನಸ್ಸು ಎಲ್ಲದರಲ್ಲೂ ದೋಷವನ್ನು ಕಂಡುಕೊಳ್ಳುತ್ತೆ. ಯಾವ ವ್ಯಕ್ತಿಯು ತನ್ನಿಂದ ಏನೂ ಮಾಡಲಾಗುವುದಿಲ್ಲ ಎಂದು ತಿಳಿದಿರುತ್ತಾನೋ ಅವನಿಂದಲೇ ಒಂದು ಮಹತ್ ಕಾರ್ಯವಾಗುತ್ತೆ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವುದರಲ್ಲಿ ಭಕ್ತಿ ಇರುತ್ತೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಇರುತ್ತೆ. ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಅಂತ್ಯವಿಲ್ಲದ ಯುದ್ಧವೆಂದರೆ ಜೀವನ. ಬೇಡವಾದ ವಿಷಯಗಳಿಂದ ದೂರವಿದ್ರೆ ಬೇಕಾದಷ್ಟು ನೆಮ್ಮದಿ. ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡ, ಕೆಲವೊಮ್ಮೆ ಕಿವುಡ, ಇನ್ನು ಕೆಲವೊಮ್ಮೆ ಮೂಗರಾಗಿರುವುದನ್ನು ಕಲಿಯಬೇಕಾಗುತ್ತೆ. ನಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಖುಷಿ ಕಿತ್ತುಕೊಳ್ಳುವಷ್ಟು ಕಟುಕತನಕ್ಕೆ ಇಳಿಯಬಾರದು. ಸಂಕಷ್ಟಗಳು ಬಂದಾಗ ಯಾರು ಸಹಾಯ ಮಾಡುತ್ತಾರೆ ಎಂದು ಚಿಂತಿಸಬೇಡಿ. ಈಗ ಯಾರು ಕೈ ಬಿಟ್ಟು ಹೋಗುತ್ತಾರೆ ಎಂದು ಯೋಚಿಸಿ. ಕೊನೆಯಲ್ಲಿ ಭಗವಂತ ನಮ್ಮ ಕೈ ಹಿಡಿಯೋದು. ಜಗಳ ಮಾಡಿ ದೂರ ಇರುವ ಸಂಬಂಧಕ್ಕಿಂತ ಎಷ್ಟೇ ಜಗಳ ಮಾಡಿದ್ರೂ ಬಿಟ್ಟು ಹೋಗದೇ ಇರುವ ಸಂಬಂಧ ದೇವರವರ ಇದ್ದಂತೆ. ಬದುಕು ಮನುಷ್ಯನನ್ನು 2 ಬಾರಿ ಸೋಲಿಸುತ್ತೆ. ಒಂದು ಪ್ರೀತಿಯ ಮುಂದೆ, ಇನ್ನೊಂದು ಕುಟುಂಬದ ಮುಂದೆ. ನಮ್ಮನ್ನು ನಂಬಿದವರಿಗೆ ಮೋಸ ಮಾಡಬಾರದು. ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು. ಜೀವನದಲ್ಲಿ ನಾವು ಒಬ್ಬ ಮನುಷ್ಯನಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವ 4 ವಿಚಾರಗಳು. ನಮ್ಮನ್ನು ಪ್ರೀತಿಸೋರನ್ನು ಯಾವತ್ತೂ ಉಪಯೋಗಿಸಬಾರದು. ನಮ್ಮ ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಾಡಬಾರದು.
ಅತಿಯಾದ ಪ್ರೇಮವು ಶತ್ರು ಮತ್ತು ಆಯುಧಕ್ಕಿಂತಲೂ ಹೆಚ್ಚಿನ ಗಾಯವನ್ನು ಮಾಡಬಲ್ಲದು. ಎಚ್ಚರಿಕೆ: ಯಾರಾದರೂ ನಿಮಗೆ ನೋಯಿಸಿದ್ರೆ ದುಃಖ ಪಡಬೇಡಿ. ಯಾವ ಮರ ಸಿಹಿಯಾದ ಹಣ್ಣು ಕೊಡುತ್ತೋ ಜನ ಅದೇ ಮರಕ್ಕೆ ಕಲ್ಲು ಎಸೆಯುತ್ತಾರೆ. ಕೆಟ್ಟವರು ಎಷ್ಟೇ ಮೆರೆಯಲಿ ನೀನು ಪ್ರತಿಕ್ರಿಯಿಸದೆ ಸುಮ್ಮನಿರು. ಅವರ ವಿನಾಶ ಸತ್ಯದಲ್ಲಿ ಬಂದೇ ಬರುತ್ತೆ. ಆಗ ನೀನು ಹಾಕಿದ ಕಣ್ಣೀರಿನ ಬೆಲೆ ಅವರಿಗೆ ತಿಳಿಯುತ್ತೆ. ಜ್ಞಾನದಿಂದ ಮದ ಬಂದರೆ ಅದು ವಿಷಕ್ಕೆ ಸಮಾನ. ಜ್ಞಾನದಿಂದ ಮಮಕಾರ ಬಂದರೆ ಅದು ಅಮೃತಕ್ಕೆ ಸಮಾನ. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ, ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತ ಎನ್ನುವ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಲ್ಲೂ ಜಾಗವಿಲ್ಲ. ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರೋದಿಲ್ಲ, ಕಿವಿಯಿಂದ ಕೇಳಿದ್ದು ಎಲ್ಲ ನಿಜ ಆಗಿರೋದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲ ಬದಲಾಗುತ್ತಿರುತ್ತೆ. ಇವತ್ತು ನೀನೇ ಎಲ್ಲ ಅನ್ನೋರು ನಾಳೆ ನೀನು ಯಾರು ಅನ್ನೋ ಪರಿಸ್ಥಿತಿ ಬರಬಹುದು. ಅದಕ್ಕಾಗಿ ಯಾರನ್ನೂ ಅತಿಯಾಗಿ ನಂಬಬೇಡಿ, ನಂಬಿ ನೋವು ಅನುಭವಿಸಬೇಡಿ. ಜೀವನದಲ್ಲಿ ಆಧ್ಯಾತ್ಮ ಸಾಕ್ಷಾತ್ಕಾರದ ಮಾರ್ಗವಿದೆ. ಆ ಮಾರ್ಗದಲ್ಲಿ ನಡೆಯಬೇಕೆಂಬ ಹಂಬಲವಿದ್ರೆ ಆ ಮಾರ್ಗದೊಳಗಿನ ವಿಚಾರಗಳ ಆಸಕ್ತಿಯ ಅತ್ಯವಶ್ಯಕ. ಪರಮಾತ್ಮನು ನಮಗೆ ನೇರವಾಗಿ ಗೆಲುವಿನ ಸಂಕೇತವನ್ನು ನೀಡಲಾರನು, ಆದರೆ ಗೆಲುವಿಗೆ ಬೇಕಾದ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಕೊಡುವನು. ಆ ಶಕ್ತಿ ಮತ್ತು ಸಾಮರ್ಥ್ಯದಿಂದ ಗೆಲುವನ್ನು ಪಡೆದುಕೊಳ್ಳಲು ನಾವೇ ಯತ್ನಿಸಬೇಕು. ನಮ್ಮದಲ್ಲ ಎಂದು ಅರ್ಥವಾದ ಮೇಲೂ ಆ ವಸ್ತು ಮತ್ತು ವ್ಯಕ್ತಿಯ ಮೇಲೆ ಭರವಸೆ ಇಡೋದು ನಮ್ಮ ತಪ್ಪು. ಕೋಪವು ನಮ್ಮಲ್ಲಿರುವ ಎಲ್ಲ ಅವಗುಣಗಳನ್ನು ಹೊರತರುತ್ತೆ. ಸಹನೆಯು ಜಗತ್ತಿನಲ್ಲಿರುವ ಪ್ರತಿಯೊಂದು ಸಚ್ಚಿಂತನೆಗಳು ನಮ್ಮ ಆತ್ಮದಲ್ಲಿ ಶೇಖರಿಸುತ್ತೆ. ಕೋಪವನ್ನು ಹಂತ ಹಂತವಾಗಿ ಕಡಿಮೆ ಮಾಡುತ್ತಾ ಹೋದಂತೆಲ್ಲ ನಮ್ಮ ಬೆಳವಣಿಗೆಯ ಮಟ್ಟವು ಏರುತ್ತಾ ಹೋಗುತ್ತೆ. ನಾವು ಯಾವುದೋ ಒಂದು ಕೆಲಸದಲ್ಲಿ ಸೋಲನ್ನು ಅನುಭವಿಸಿದ್ದೇವೆ ಎಂದರೆ ಆ ಕೆಲಸವು ನಮ್ಮಿಂದಾಗದು ಎಂಬರ್ಥವಲ್ಲ. ಬದಲಾಗಿ ಆ ಕೆಲಸದಲ್ಲಿನ ನಮ್ಮ ಶ್ರದ್ಧೆ, ಆತ್ಮವಿಶ್ವಾಸ ಹಾಗೂ ಛಲಗಾರಿಕೆಯನ್ನು ಮತ್ತಷ್ಟು ಹೆಚ್ಚಿಸಬೇಕಾಗಿದೆ. ಬದುಕಿನಲ್ಲಿ ಯಶಸ್ವಿ ಸಾಧಿಸಬೇಕೆಂದರೆ ನಾವು ಬೇರೆಯವರ ಮೇಲೆ ಹೋರಾಟ ಮಾಡುವುದಲ್ಲ, ನಾವು ನಮ್ಮ ಆತ್ಮದ ಜೊತೆ ಅನುದಿನವೂ ಅನುಕ್ಷಣವೂ ಸೆಣಸಾಡಬೇಕು. ಸತ್ಯಕ್ಕೆ ಶತ್ರುಗಳ ಸಂಖ್ಯೆಯು ಅಧಿಕವಿರುವುದು, ಆದರೆ ಸುಳ್ಳಿಗೆ ಅಭಿಮಾನಿಗಳು ಮತ್ತು ಮಿತ್ರರುಗಳ ಸಂಖ್ಯೆಯು ಅಧಿಕವಿರುವುದು. ಆದಾಗ್ಯೂ ಅಂತ್ಯದಲ್ಲಿ ಸತ್ಯವೇ ಗೆಲುವನ್ನು ಕಾಣುವುದು. ನಾವು ಜೀವನದಲ್ಲಿ ಏನನ್ನಾದರೂ ಕಳೆದುಕೊಳ್ಳುತ್ತೇವೆ ಎಂಬ ಭಯದಿಂದ ಬದುಕುವ ಬದಲು ಏನನ್ನಾದರೂ ಸಾಧಿಸಿ ಯಶಸ್ವಿಯಾಗುತ್ತೇನೆಂಬ ವಿಶ್ವಾಸವು ನಮ್ಮ ಗೆಲುವಿನ ಮೂಲ ಮೆಟ್ಟಿಲುಗಳಾಗಿರುತ್ತೆ. ಸೂಕ್ತ ಆರೋಗ್ಯ ಸಾಧನೆಗೆ ಔಷಧಿಯ ಹಿಂದೆ ಹೋಗುವುದು ಉತ್ತಮವಲ್ಲ. ನಮ್ಮ ಹೆಚ್ಚಿನ ಸಮಯವನ್ನು ಮನಸ್ಸಿನೊಳಗಿನ ಶಾಂತಿ ಸ್ವರೂಪ, ಹಗುರವಾದ ಅಂತಃಕರಣ ಮತ್ತು ಏಕರೂಪತೆಯ ಸ್ಥಿರ ಪ್ರಜ್ಞೆಯನ್ನು ಬೆಳೆಸಿಕೊಂಡ್ರೆ ನಮ್ಮ ಆರೋಗ್ಯ ಸದೃಢವಾಗುತ್ತೆ. ತಿಳುವಳಿಕೆ ಅಥವಾ ಅರ್ಥೈಸಿಕೊಳ್ಳುವಿಕೆಯು ಸರ್ವಜ್ಞಾನಕ್ಕಿಂತಲೂ ಸರ್ವಶ್ರೇಷ್ಠವಾದುದು. ನಮ್ಮನ್ನು ತಿಳಿದಿರುವ ಅಪಾರ ಜನರನ್ನು ಕಾಣಬಹುದು, ಆದರೆ ನಮ್ಮನ್ನು ಅರ್ಥೈಸಿಕೊಂಡಿರುವವರನ್ನು ಅಲ್ಪಸಂಖ್ಯೆಯಲ್ಲೇ ಕಾಣಬಹುದು. ಗಾಜಿನ ಕನ್ನಡಿಯ ಮುಂದೆ ನಿಂತಾಗ ಸರ್ವರು ಸುಂದರವಾಗಿಯೇ ಕಾಣುವರು, ಆದರೆ ಮನಸ್ಸಿನೊಳಗಿನ ಪರಮಾತ್ಮನೆಂಬ ಕನ್ನಡಿಯೊಳಗೆ ಕೆಲವರು ಮಾತ್ರ ಸುಂದರವಾಗಿರುವರು. ನಮ್ಮೊಳಗಿನ ಆತಂಕ ಮತ್ತು ಕಾಳಜಿಯ ನಡುವೆ ಅಗಾಧವಾದ ವ್ಯತ್ಯಾಸವಿದೆ. ನಮ್ಮ ಮನಸ್ಸು ಆತಂಕದಿಂದ ಕೂಡಿದ್ರೆ ನಾವು ಸಮಸ್ಯೆಯನ್ನು ಎದುರು ಹಾಕಿಕೊಳ್ಳುತ್ತೇವೆ. ಅದೇ ನಮ್ಮ ಮನಸ್ಸು ಕಾಳಜಿಯಿಂದ ಕೂಡಿದ್ರೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ನೆರವಾಗುತ್ತೆ. ನಮ್ಮ ಆತ್ಮದ ಸೃಷ್ಟಿಯಂತೆ ಸರ್ವರ ಆತ್ಮದ ಸೃಷ್ಟಿಯೂ ಕೂಡ ಆ ಪರಮಾತ್ಮನ ಅಣತಿಯಂತಿರುವುದು ಎಂಬ ಪರಿಕಲ್ಪನೆಯನ್ನು ಬೆಳೆಸಿಕೊಂಡ್ರೆ ಪರರ ಮನಸ್ಸನ್ನು ನೋಯಿಸುವ ಕೆಲಸಕ್ಕೆ ನಮ್ಮ ಮನಸ್ಸು ಕೈ ಹಾಕದು.